ತಿಂಗಳಿಲ್ಲ. ನಾವು ಕೋರ್ಟ್ಗೆ ಹೋಗೋದಕ್ಕೆ ಜಸ್ಟ್ 4 ಡೇಸ್ ಅಷ್ಟೇ ಇರೋದು. ಅದಾದ್ಮೇಲೆ ಕೇಸ್ ಕ್ಲೋಸ್ ಆಗುತ್ತೆ. ಆಗ ನಿನ್ನ ಸೇಫ್ ಆಗಿರುವಂತ ಜಾಗಕ್ಕೆ ನಾನು ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಯಾವ ಥರದ ಪ್ರಾಬ್ಲಮ್ ಆಗಲ್ಲ. ಹೌದು ಹಾರಿಕಾ, ಅಲ್ಲಿವರೆಗೂ ನೀನು ಇಲ್ಲೇ ಇರು. ನಿಮ್ಗೇನು ಆಗಲ್ಲ. ಯಾವುದೇ ಕಾರಣಕ್ಕೂ ಅವರಲ್ಲಿ ಬರಕ್ಕಾಗಲ್ಲ. ಸರಿ ಮೇಡಮ್, ಎಲ್ಲ ನಿಮ್ಮ ಮೇಲೇನೆ ಭಾರ ಹೊರಿಸ್ತಿದ್ದೀನಿ. ನನ್ನ ನೀವೇ ಕಾಪಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಕೋರ್ಟಿಗೆ ಕರ್ಕೊಂಡು ಸಾಕ್ಷಿ ಹೇಳ್ತೀನಿ. ಥ್ಯಾಂಕ್ ಯು ಹಾರಿಕಾ. ನಿನ್ನ ಕಾಪಾಡೋ ಜವಾಬ್ದಾರಿ ನಮ್ದು. ನೀನ್ ಧೈರ್ಯವಾಗಿರು, ಸರಿನಾ? ಒಂದ್ ವೇಳೆ ನಿನ್ನ ಯಾರಾದ್ರೂ ಮುಟ್ಬೇಕು ಅನ್ಕೊಂಡ್ರೆ ಮೊದಲು ಅವರು ನಮ್ಮನ್ನ ಫೇಸ್ ಮಾಡಬೇಕು ಹಾರಿಕಾ. ಒಂದೊಂದು ಕ್ಷಣನೂ ನಿನ್ನ ಕಣ್ಣಿಟ್ಟಿರ್ತೀನಿ. ಆದ್ರೆ ನೀನ್ ಹೇಳೋ ಈ ನಿಜದಿಂದ ಯಾರೋ ಒಬ್ಬ ಜೀವನ ಅಲ್ಲ, ತುಂಬಾ ಜನರ ಜೀವನಕ್ಕೆ ಬೆಳಕೊಡುತ್ತೆ. ಆ ನಾಗವಲ್ಲಿ ಮಾಯದಲ್ಲಿ ಸಿಕ್ಕಾಕೊಂಡಿದ್ದ ಪ್ರತಿಯೊಬ್ಬರಿಗೂ ಅದರಿಂದ ವಿಮುಕ್ತಿ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಏನ್ ಹೇಳ್ತಾ ಇದ್ದೀರಾ ಆಂಟಿ ನೀವು? ಆ ವಿಠಲ್ ರಾವಿಂದ ಹೌದು ಸ್ಮೈಲಿ, ಇವಾಗ ಎವಿಡೆನ್ಸ್ ವಿರಾಜ್ ಕೈಗೆ ಸೀಲಾಯ್ತು. ಆ ಸೀತಾರತ್ನ ಯಾವ ತಪ್ಪನ್ನು ಮಾಡಿಲ್ಲ ಅಂತ, ಅವಳು ಬೆಂಕಿ ಅಂತ ಹೆಣ್ಣು ಅಂತ ಕೋರ್ಟ್ ಸಮಕ್ಷಮದಲ್ಲಿ ಎಲ್ರಿಗೂ ಗೊತ್ತಾಗೋ ಥರ ಮಾಡ್ತಾ ಇದ್ದಾನೆ. ಇಷ್ಟು ವರ್ಷಗಳಿಂದ ಆ ಚೈತ್ರನ ಈ ಮನೆಯಿಂದ ದೂರ ಮಾಡೋದಕ್ಕೆ ನಾವು ಮಾಡ್ತಿದ್ದಂಥ ಪ್ರಯತ್ನಗಳೆಲ್ಲ ಈ ಒಂದೇ ಒಂದು ಎವಿಡೆನ್ಸ್ ಇಂದ ನೀರಲ್ಲಿ ಹೋಮ ಮಾಡ್ದಾಗುತ್ತೆ. ಇದ್ರ ಬಗ್ಗೆ ಅತ್ತಿಗೆನ ಏಮಾರಿಸೋದಕ್ಕೆ ನಾವು ಪಟ್ಟಂತ ಶ್ರಮ ಎಲ್ಲ ಹಾಳಾಗಿ ಹೋಗುತ್ತೆ. ಇನ್ನೊಂದು 4 ದಿನದಲ್ಲೇ ಕೇಸ್ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಕೊನೆ ವಿಚಾರಣೆ ಅಂತೆ. ತೀರ್ಪು ಕೂಡ ಅವತ್ತೇ ಬರುತ್ತೆ ಅಂತ ಎಲ್ಲರೂ ಶುಭ ವಾರ್ತೆಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಆಂಟಿ? ಹೌದು, ಆದ್ರೆ ಇದರಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟಿಸಿದ್ದಾನೆ ಆ ನಾಗವಲ್ಲಿ ಮಗ ಪೃಥ್ವಿ. ಈ ಕೋರ್ಟ್ ಎವಿಡೆನ್ಸ್ ವಿಷಯನ ಕೂಡ ಯಾರು ಗಮನಿಸದೇ ಇರುವಂತ ಒಂದು ವಿಷಯ ಖಂಡಿತವಾಗಿ ನಡೆಯುತ್ತೆ, ವೇಟ್ ಮಾಡಿ ನೋಡಿ ಅಂತ ಹೇಳಿದ್ದಾನೆ. ಅದೇನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಏನಿರ್ಬೋದು ಆಂಟಿ ಅದು? ಗೊತ್ತಿಲ್ಲ ಸ್ಮೈಲಿ, ಆದ್ರೆ ಅವನ ಕಣ್ಗಳಲ್ಲಿ ಏನೋ ಮಾಡ್ತೀನಿ ಅನ್ನೋ ನಂಬಿಕೆ ಮಾತ್ರ ನನ್ನಲ್ಲಿ ಹುಟ್ಟು ಹಾಗೆ ಮಾಡ್ತೀನಿ.